ಅವರು ಬಿಡಲಿಲ್ಲ. ಬೇರೆ ಒಂಜೆಲ್ಲ ಬುಡ್ಬುಜಿ ಇಂಗ್ಲೋಡು ಮಸ್ತ್ ಜನ ಒಲ್ಲೇರು ನಿಕ್ಲ ಸುವಾಸನ್ಲ ಇಂಚನೆ ಕೇರ್ತೀನಿ ಎಂಗ್ಲ ಹಿಂಗಾತು ಕೂಡಲ್ಲ ಮಸ್ತ್ ಜನ ಉಂಡು ತುಳುವಲ್ಲಿ ಎಲ್ಲ ಏನಲ್ಲ ಇದಾಡಿ ನನ್ನ ಕೈಗೆ ಇವನು ಸುಮಿತ್ ತಲ್ವಾರಲ್ಲಿ ಇದು ಮಾಡಿದ. ಆಗ ಬೆರಳು ಕಟ್ಟಾಯಿತು. ಬೆರಳು ಕಟ್ಟಾಗುವಷ್ಟಿಗೆ ಈ ಕಡೆ ಹಿಂದ್ಗಡೆಯಿಂದ ಬಂದು ಅವನು ಪೃಥ್ವಿರಾಜ್ ಕೈಗೆ ಹಾಕಿದ. ಕೈಗೆ ಆದಮೇಲೆ ಚಿಂತನೆಯನ್ನು ಎದೆಗೆ ಹಾಕಿದ ತಲ್ವಾರ್ನಲ್ಲಿ. ನನಗೆ ರವಿರಾಜ್ ಅವನೇನು ಮಾಡ್ತಾನೆ ಅಂದರೆ ಕೀಯಲ್ಲಿಗೆ ನೋಡ್ತಾನೆ. ನೋಡುವಾಗ ಅಷ್ಟಿಗೆ ಈ ಕಡೆ ಹಿಂದ್ಗಡೆಯಿಂದ ಸುಮಿತ್ ಮತ್ತು ಚಿಂತನ ಮತ್ತು ಪೃಥ್ವಿರಾಜ್ ಮೂವರು ಒಮ್ಮೆಲೆ ಬರ್ತಾರೆ. ಇವನಿಗೆ ಅಟ್ಯಾಕ್ ಮಾಡ್ತಾರೆ. ಎಲ್ಲ ಪರಿಚಯದಾರೆ ಅಲ್ಲಿ ಕಾವೇಸಾದಲ್ಲಿ ಆಟ ಆಡಲಿಕ್ಕೆಲ್ಲ ಬರ್ತಾಯಿದೆ. ಅಲ್ಲಿ ಟೂರ್ನಮೆಂಟ್ ಎಲ್ಲ ಆಗ್ತಾಯಿದೆ. ಅಲ್ಲಿ ಬಂದು ಇವನಿಗೆ ರೈಮನ್ಗೆ ಅಟ್ಯಾಕ್ ಮಾಡ್ತಾನೆ. ಅಟ್ಯಾಕ್ ಮಾಡಿ ಮುಖದಲ್ಲಿ ಎಲ್ಲ ರಕ್ತ ಎಲ್ಲ ಬರ್ತದೆ, ಕೈಯೆಲ್ಲ ರಕ್ತ ಬರ್ತದೆ. ನಾನು ಈ ಕಡೆ ನೋಡುವಾಗ ಈ ಕಡೆ ಚಿಂತನ್ ಮತ್ತು ಸುಮಿತ್ ಇಬ್ಬರು ತಲ್ವಾರ್ ಇಟ್ಕೊಂಡು ನನ್ನ ಸೈಡ್ ಕೂಡ ಬರ್ತಾರೆ. ರೈಮ್ಗೆ ಅವರು ರವಿರಾಜ್ ಮತ್ತು ಅವನು ತಲ್ವಾರಲ್ಲಿ ಇದು ಮಾಡ್ತಾ ಇದ್ದಾನೆ ಆ ಕಡೆಯಿಂದ. ನನಗೆ ಇಬ್ಬರು ಇಲ್ಲಿದ್ದರು, ಚಿಂತನ್ ಮತ್ತು ಇವನು ಸುಮಿತ್. ಅವರು ಮೂವರು ಆ ಕಡೆ ಇದ್ದರು. ಅವರು ರೈಮನನ್ನು ಬಿಡಲೇ ಇಲ್ಲ. ಆದರೆ ನಾನೇನು ಮಾಡಿದೆ ಅಂದರೆ ರೈಮನ್ ಒಟ್ಟು ಹೇಳಿದೆ, ಇಬ್ಬರು ಸಾಯೋದು ಇದಾಗಿದೆ, ನಾವಿಬ್ಬರು ಕೂಡ ಲಾಯಿಲ ಇಲ್ಲಲ್ಲ ಅಂತ ಹೇಳುವ ಅಂತ. ಆದರೆ ಇಬ್ಬರು ಕೂಡ ಅವಾಗ ಇಬ್ಬರು ಕೂಡ ನಾವು ಲಾಯಿಲ ಇಲ್ಲ ಅಂತ ಹೇಳಿದೆ. ರೈಮನ್ ಅವನ ಕೊನೆ ಉಸಿರು ಹೋಗೋ ತನಕ ಲಾಯಿಲ ಇಲ್ಲ ಅಂತ ಹೇಳಿದ್ದಾನೆ. ಅಲ್ಲಿ ಬರ್ತ ಬಾಟಿಗೆಲ್ಲ ಈ ಭರತ್ ಕುಂಡೇಳ ಅಲ್ಲಿಗೆ ಬರ್ತಾ ಇದ್ದ. ಭರತ್ ಕುಂಡೇಳ ಅಲ್ಲಿಗೆ ಬರ್ತಾ ಇದ್ದ. ಅವನೊಟ್ಟಿಗೆಲ್ಲ ಇವರದ್ದು ಗ್ಯಾಂಗ್. ಮತ್ತು ನಾನು ಮತ್ತು ಜೀಪೆಲ್ಲ ಈ ಬಂಟ್ವಾಳದಲ್ಲಿ ಈ ತುಂಬ ವರ್ಷ ಒಟ್ಟಿಗೆ ಕೆಲಸ ಮಾಡಿದ್ದು. ಅವನನ್ನು ತುಂಬ ರಿಕ್ವೆಸ್ಟ್ ಮಾಡಿದ್ದೇನೆ. ನನ್ನ ಮನೆಯ ಪರಿಸ್ಥಿತಿ ಜೀಪನಿಗೆ ಗೊತ್ತು, ಎಲ್ಲ ಹೇಳಿದ್ದೇನೆ. ನಮ್ಮ ಮನೆಯ ಪರಿಸ್ಥಿತಿ ನನ್ನ ಪರಿಸ್ಥಿತಿ ಎಲ್ಲ ಹೇಳಿದೆ. ತಂದೆ ತಾಯಿಗಳು ಸರಿಲ್ಲ, ಅವನ ತಂದೆ ತಾಯಿಗಳು ಸರಿಲ್ಲ, ಯಾರ್ದು ರೈಮನ್ಗಳು ಇಬ್ಬರದ್ದು ಹೇಳಿದ್ದೇನೆ. ಭರತ್ ಕುಂಬಳೆ ಆಗಲಿ ಅಷ್ಟೇ ದೊಡ್ಡವನು, ಎಲ್ಲರನ್ನು ಹಿಡಿದು ಕೊಲೆಗೆ ಆಗಬೇಕು. ಅವಾಗ ಅವನ ತಾಯಿ ಮತ್ತು ಅವನ ಲಾಸ್ಟ್ ತಮ್ಮ ಅವರಿಬ್ಬರು ನಡ್ಕೊಂಡು ಹೋಗ್ತಾ ಇದ್ರು ಅಲ್ಲಿ ರೋಡಲ್ಲಿ. ಇವರು ಅಲ್ಲಿಗೆ ಇನ್ನು 3 ಕಿಲೋಮೀಟರ್ ನಡಬೇಕಲ್ಲ, ಇವರನ್ನು ಪಿಕಪ್ಪಲ್ಲಿ ಕರ್ಕೊಂಡು ಹೋಗುವ ಅಂತ. ಅದಕ್ಕೆ ರೈಮನ್ ಪಿಕಪ್ ನಿಲ್ಲಿಸಿದ. ಇವರನ್ನು ಕರೆದು ಬಂದರು. ಅವನ ತಮ್ಮ ಲಾಸ್ಟ್ ಅವನು ನನ್ನ ಇದರಲ್ಲಿ ಪಿಕಪ್ಪಲ್ಲಿ ಇದಕ್ಕೆ ಕೂತ್ಕೊಂಡ. ಸೈಡಲ್ಲಿ ಡೋರ್ ಸೈಡಲ್ಲಿ ಅವನ ತಾಯಿ ಕೂತ್ಕೊಂಡ್ರು. ಒಟ್ಟಿಗೆ ಅಲ್ಲಿಂದ ಹೊರಟ್ವಿ. ಘಟನೆ ಅಂದರೆ ಬೆಳಿಗ್ಗೆ ನಾನು ಬೀಚ್ ರೋಡಿಗೆ ಹೋಗಿದ್ದೆ. ಒಂದು 8 ಗಂಟೆಗೆ ಅಂತ ಮನೆಯಲ್ಲಿದ್ದೆ. ಆದಮೇಲೆ ಬೀಚ್ ರೋಡಿಗೆ ಹೋದೆ. ಅಲ್ಲಿ ಎರಡು ಹೊಯ್ಗೆಲ್ಲ ಓಡಿತ್ತು. ಅದಾಗಿ ರಿಟರ್ನ್ ಬರುವಾಗ ಸುಮಾರು 1.5 ಗಂಟೆ ಆಗ್ಬೋದು. ಆಗ ನಾನು ಬೈಕಲ್ಲಿ ರಿಟರ್ನ್ ಮನೆಗೆ ಬರುವಾಗ ಈ ಕೆಂಪುಕೋಟೆ ಕ್ರಾಸ್ ಹತ್ತಿರ ಇವನು ರವಿರಾಜ್ ಮತ್ತು ಸುಮಿತ್ ಇವರಿಬ್ಬರು ಜೀಪ್ನ ಯಾಕ್ಟಿಯಲ್ಲಿ ಒಟ್ಟಿಗೆ ಹೋಗ್ತಾ ಇದ್ರು. ಅವರನ್ನು ಓವರ್ಟೇಕ್ ಮಾಡಿ ನಾನು ಸೀದಾ ಮನೆಗೆ ಹೋದೆ. ಓವರ್ಟೇಕ್ ಮಾಡಿ ಮನೆಗೆ ಹೋಗಿ ಸ್ನಾನ ಮಾಡಿ ಊಟ ಎಲ್ಲ ಮಾಡಿ ರೂಮಲ್ಲಿ ಹೋಗಿ ಮಲಗುವ ಸಮಯದಲ್ಲಿ ರೈಮನ್ ಕಾಲ್ ಮಾಡಿದ. ಒಂದು ಲೋಡ್ ಹೊಯ್ಗೆ ಲೋಡ್ ಮಾಡಲಿಕ್ಕೆ ಉಂಟು ಮಸೀದಿ ಹತ್ರ, ಮನೆ ಹತ್ರ, ಅವನ ಮನೆ ಹತ್ರ ಬಾ ಅಂತ. ರೈಮನ್ ಬೈಕಲ್ಲಿ ಹೋದೆ ರೈಮನ್ ಮನೆ ಹತ್ರ. ಅಲ್ಲಿ ಯಾವಾಗ ರೈಮನ್ ಬಂದ ಪಿಕಪ್ಪಲ್ಲಿ ಬಂದ, ನಾನು ಮತ್ತು ರೈಮನ್ ಒಟ್ಟಿಗೆ ಮಸೀದಿ ಹತ್ರ ಹೋದ್ವಿ ಪಿಕಪ್ಪಲ್ಲಿ ಹೊಯ್ಗೆ ಲೋಡ್ ಮಾಡಲಿಕ್ಕೆ. ಅಲ್ಲಿ ಹೊಯ್ಗೆಲ್ಲ ಲೋಡ್ ಮಾಡಿ ರಿಟರ್ನ್ ಬರುವಾಗ ಅವನ ಮನೆ ಹತ್ರ ನಾನು ಹೇಳಿದೆ ರೈಮನ್ ಹತ್ರ, ನಾನು ಇಲ್ಲಿ ಇಳಿತೇನೆ, ಮನೆಗೆ ಹೋಗ್ತೇನೆ ಅಂತ. ಆಗ ರೈಮನ್ ಹೇಳ್ದ, ಒಂದೇ ಲೋಡ್ ಅಲ್ಲ, ಲಾಸ್ಟ್ ಲೋಡು, ಮತ್ತೆ ಬೇರೆ ಏನಿಲ್ಲ, ಮತ್ತೆ ಒಟ್ಟಿಗೆ ಮನೆಗೆ ಹೋಗುವ ಅಂತ ಹೇಳಿದಾಗೆ ನಾನು ಮತ್ತೆ
ಅದೇ ಪಿಕಪ್ ಅಲ್ಲಿ ಹೋದೆ. ಲಾಸ್ಟ್ ಟ್ರಿಪ್ ಅಲ್ಲ, ಇನ್ನೇ ಬೇರೆ ಏನಿಲ್ಲ ಅಲ್ಲ. ಮನೆಗೆ ಹೋಗುವಾಗ ಅಲ್ಲಿಂದ ಇನ್ನೊಂದು 6 ಕಿಲೋಮೀಟರ್ ಏನೋ ಉಂಟು ಅವ್ರ ಮನೆಗೆ, ಯಾರ್ದು ಜೀಪ್ನದು. ಹೋದ್ವಿ ಅಲ್ಲಿಂದ. ಮತ್ತೆ ಅಲ್ಲಿ ತರವಿನಿಂದ ಒಳಗೆ ಹೋಗ್ಬೇಕು, ಕಾಂಬೋಡಿಯಿಂದ ಲೆಫ್ಟಿಗೆ ಹೋಗ್ಬೇಕು ಅವನ ದೀಪನ ಮನೆಗೆ. ಆವಾಗ ಹೋಗ್ತಿರುವಾಗ ಇನ್ನು 3 ಕಿಲೋಮೀಟರ್ ಉಂಟು ಯಾರ ದೀಪನ ಮನೆಗೆ. ಅವಾಗ ಅವನ ತಾಯಿ ಮತ್ತೆ ಅವನ ಲಾಸ್ಟ್ ತಮ್ಮ ಅವರಿಬ್ಬರು ನಡ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ರೋಡಲ್ಲಿ ಅವ್ರ ಮನೆಗೆ ಹೋಗ್ತಾ ಇದ್ರು. ಆವಾಗ ನಾನು ರೈಮನ್ ಕೇಳಿದೆ, ಇದು ಹೀಗೆ ದೀಪಿಗೆಲ್ಲ ಅಲ್ಲ, ಈಗ ಮುಂಚೆ ಅವನು ಹೇಳ್ದ ದೀಪಿಗೆ ಹೋಗಿ ಅಂತ. ಆಗ ನಾನು ಹೇಳಿದೆ, ಇದು ಹೋಗಿ ದೀಪಿಗೆಲ್ಲ, ಇವರು ಅಲ್ಲಿಗೆ ಇನ್ನು 3 ಕಿಲೋಮೀಟರ್ ನಡಬೇಕಲ್ಲ, ಇವರನ್ನು ಪಿಕಪ್ ಅಲ್ಲಿ ಕರ್ಕೊಂಡು ಹೋಗುವ ಅಂತ. ಅದಕ್ಕೆ ರೈಮನ್ ಪಿಕಪ್ ನಿಲ್ಲಿಸಿದ. ಇವರನ್ನು ಕರೆದು ಬಂದ್ರು. ಅವನ ತಮ್ಮ ಲಾಸ್ಟ್ ಅವನು ನನ್ನ ಇದರಲ್ಲಿ ಪಿಕಪ್ ಅಲ್ಲಿ ಕೂತ್ಕೊಂಡ, ಸೈಡಲ್ಲಿ ಡೋರ್ ಸೈಡಲ್ಲಿ ಅವನ ತಾಯಿ ಕೂತ್ಕೊಂಡ್ರು. ಒಟ್ಟಿಗೆ ಅಲ್ಲಿಂದ ಹೊರಟ್ವಿ, ಅವನ ದೀಪನ ಮನೆ ಹತ್ರ ಹೊರಟಾದ್ಮೇಲೆ ನಾವು ದೀಪು ಹೊರಗಡೆ ಇದ್ದ. ಪಿಕಪ್ ಅಲ್ಲಿ ಬಂದದ್ದು ಸಮೇತ ಅವನು ನೋಡಿದ್ದಾನೆ, ಯಾರು ದೀಪು, ನಾವಲ್ಲಿ ಒಟ್ಟಿಗೆ ಬಂದದ್ದು ನೋಡಿದ್ದಾನೆ. ನೋಡಿದಾಗ ಅವನು ಹೇಳ್ದ, ನನಗೆ ಕೇಳಿದೆ ಎಲ್ಲಿ ಅನ್ಲೋಡ್ ಮಾಡ್ಬೇಕಂತ. ಆವಾಗ ಅಲ್ಲಿ ಆ ಸೈಡಲ್ಲಿ ಪ್ಲೇಸ್ ತೋರಿಸಾನೆ. ಅಲ್ಲಿಗೆ ಲಿವರ್ಸ್ ಬಿಟ್ವಿ ನಾನು ಮತ್ತೆ ರೈಮನ್. ಮನೆ ದೀಪ ಅವರದ್ದೇ. ಅದು ರೈಮನಿಗೆ ಇವನು ಜಗದೀಶ್ ಕಾಲ್ ಮಾಡಿದ್ದು, ಮೇಸ್ರಿ. ನಾನು ಕೂಡ ಅವನ ಹತ್ರ ಕೂಡ ಕೆಲಸ ಮಾಡ್ತಾ ಇದ್ದೆ ಮುಂಚೆ. ಅದಕ್ಕೆ ಇವನು ರೈಮನ್ಗೆ ಕಾಲ್ ಮಾಡಿ ಹೇಳಿದಕ್ಕೆ ರೈಮನ್ ಅಲ್ಲಿಗೆ ನಾವು ಮತ್ತೆ ರೈಮನ್ ಅಲ್ಲಿ ಕೊಂಡೋಗಿದ್ದು. ಹೀಗೆ ಮತ್ತೆ ಇವನು ಪ್ಲೇಸ್ ತೋರಿಸಿದ, ಯಾರು ದೀಪು. ಅಲ್ಲಿಗೆ ನಾವು ಅನ್ಲೋಡ್ ಮಾಡಿದ್ವಿ. ಅನ್ಲೋಡ್ ಎಲ್ಲ ಆಯ್ತು. ಆದ್ಮೇಲೆ ದೀಪ ಹೇಳ್ದ ಇದು ಹೊಯ್ಗೆ ಸ್ವಲ್ಪ ತೋರ ಇತ್ತು, ಸಪುರ ಹೊಯ್ಗೆ ತರ್ಲಿಕ್ಕೆ ಹೇಳಿದ್ದಲ್ಲ ಅಂತ. ಆಗ ರೈಮನ್ ಹೇಳ್ದ, ಇಲ್ಲ ಜಗ್ಗು ಹೇಳಿದ್ದು ಅದು ತೋರ ಹೊಯ್ಗೆನೆ ಹೇಳಿದ್ದು, ತರ್ಲಿಕ್ಕೆ ಹೇಳಿದ್ದು ಅಂತ. ಆವಾಗ ರೈಮನ್ ಏನ್ ಮಾಡ್ತಾನೆ, ಜಗದೀಶ್ಗೆ ಕಾಲ್ ಮಾಡ್ತಾನೆ. ಜಗದೀಶ್ಗೆ ಕಾಲ್ ಮಾಡುವಾಗ ರವಿರಾಜ ಇದ್ದಾನೆ, ನಮ್ಮ ಊರಿನವನೇ, ವಾರಟಿಲ್ನವನು. ಅವನು ರೈಮನ್ ಡ್ರೈವಿಂಗ್ ಸೈಡಲ್ಲಿ ಬರ್ತಾನೆ. ಆಗ ರೈಮನ್ ಒಟ್ಟು ಹೇಳ್ತಾನೆ, ನನಗೆ ಒಂದು ಪಿಕಪ್ ಹೀಗೆ ಬೇಕು ಮನೆಗೆ, ಎಷ್ಟು ರೇಟಲ್ಲಿ ಹಾಕ್ತೀಯಾ ಅಂತ. ಹಾಗೆ ರೈಮನ್ ಹೇಳ್ತಾನೆ, ಹಾಕುವ ಹೊಯ್ಗೆ ಹಾಕುವ ಅಂತ. ಹೊಯ್ಗೆ ಅನ್ಲೋಡ್ ಮಾಡಿ ಆಗಿತ್ತು. ಆಗ ಮನೆಗೆ ಒಂದು ಲೋಡ್ ಹೊಯ್ಗೆ ಇವನಿಗೆ ಬೇಕು ಹೇಳ್ದಲ್ಲ, ಪಿಕಪ್ ಹತ್ರನೇ ಬಂದು ಮಾತಾಡ್ದ. ಅನ್ಲೋಡು ಅಲ್ಲಿ ನಿಮ್ಮ ಮನೆಗೆ ಹತ್ರ ಒಂದು ಪಿಕಪ್ ಒಯ್ಯಬೇಕೆಂದರೆ ಹಾಕುವಂತ ರೈಮನ್ ಹೇಳ್ದ, ಹೊಯ್ಗೆ ಹಾಕುವಂತ ಹೇಳ್ದ. ಆದ್ಮೇಲೆ ಇವನು ಜೀಪ್ ಹೇಳ್ದ, ರೈಮನ್ ಜಗ್ಗಿಗೆ ಕಾಲ್ ಮಾಡಿರ್ತಾನೆ. ಆಗ ಜಗ್ಗು ಹೇಳ್ತಾನೆ, ಇಲ್ಲ ಅವನು ಜೀಪ್ ಹೇಳಿದ್ದು ಅಲ್ಲಿಗೆ ಹೊಯ್ಗೆ ತೋರನೆ ಬೇಕು ಅಂತ, ನನ್ನ ಹತ್ರ ಸಪ್ರ ಹೇಳಿಲ್ಲ ಅಂತ ಹೇಳ್ದ. ಅದಕ್ಕೆ ದೀಪುಟ ನಾನು ಕೇಳಿದೆ, ಅಲ್ಲಿಗೆ ಬೇಕಾದ್ದು ತೋರಲ್ಲ, ನೀನು ಏಕೆ ಸಪುರ ಅಂತ ಹೇಳಿದ್ದು? ಇಲ್ಲ, ನಾನು ಜಗ್ಗೋಟೆ ಹೇಳಿದ ಹಾಗೆ ಸಣ್ಣ ಸಪುರ ಹೊಯ್ಗೆ ಬೇಕು ಅಂತ. ಅಷ್ಟರ ಹೊತ್ತಿಗೆ ನಾನು ಹಿಂದ್ಗಡೆಲ್ಲ ಲಾಕ್ ಎಲ್ಲ ಹಾಕಿ ಎಲ್ಲ ಆಗಿದೆ. ಇಲ್ಲಿ ಒಳಗೆ ಬಂದು ಕೂತದಷ್ಟೇ. ಅವನು ರವಿರಾಜ್ ಇದಾರಲ್ಲ, ರವಿರಾಜ್ ಅವನೇನು ಮಾಡ್ತಾನೆ ಅಂದರೆ ಕೀಯಲ್ಲಿಗೆ ನೋಡ್ತಾನೆ, ಯಾರದ್ದು ರೈಮನ್. ಆವಾಗ ನಾ ಬಂದು ಕೂತದಷ್ಟೇ ಸೈಡ್, ಅಲ್ಲಿ ಇದ್ದ. ಆವಾಗ ಕೀ ಎಲ್ಲೆಲ್ಲಿಗೆ ನೋಡ್ತಾನೆ. ನೋಡುವಾಗ ಅಷ್ಟಿಗೆ ಈ ಕಡೆ ಹಿಂದ್ಗಡೆಯಿಂದ ಸುಮಿತ್ ಮತ್ತೆ ಚಿಂತನ ಮತ್ತೆ ಪೃಥ್ವಿರಾಜ್ ಮೂವರು ಒಮ್ಮೆಲೆ ಬರ್ತಾರೆ, ಇವನಿಗೆ ಅಟ್ಯಾಕ್ ಮಾಡ್ತಾರೆ. ಎಲ್ಲ ಪರಿಚಯದಾರೆ, ಅಲ್ಲಿ ಕಾವೇಸದಲ್ಲಿ ಆಟ ಆಡ್ಲಿಕ್ಕೆಲ್ಲ ಬರ್ತಾ ಇದೆ, ಅಲ್ಲಿ ಟೂರ್ನಮೆಂಟ್ ಎಲ್ಲ ಆಗ್ತಾ ಇದೆ. ಅಲ್ಲಿ ಬಂದು ಇವನಿಗೆ ರೈಮನ್ಗೆ ಅಟ್ಯಾಕ್ ಮಾಡ್ತಾನೆ. ಅಟ್ಯಾಕ್ ಮಾಡಿ ಮುಖದಲ್ಲಿ ಎಲ್ಲ ರಕ್ತ ಎಲ್ಲ ಬರ್ತದೆ, ಕೈಯೆಲ್ಲ ರಕ್ತ ಬರ್ತದೆ. ನಾನು ಈ ಕಡೆ ನೋಡುವಾಗ ಈ ಕಡೆ ಚಿಂತನ್ ಮತ್ತೆ ಸುಮಿತ್ ಇಬ್ಬರು ತಲ್ವಾರ್ ಇಟ್ಕೊಂಡು ನನ್ನ ಸೈಡ್ ಕೂಡ ಬರ್ತಾರೆ. ಅವನನ್ನು ತುಂಬ ರಿಕ್ವೆಸ್ಟ್ ಮಾಡಿದ್ದೇನೆ, ನನ್ನ ಮನೆಯ ಪರಿಸ್ಥಿತಿ ದೀಪನಿಗೆ ಗೊತ್ತು,
ಎಲ್ಲ ಹೇಳಿದೆ, ನಮ್ಮ ಮನೆ ಪರಿಸ್ಥಿತಿ, ನನ್ನ ಪರಿಸ್ಥಿತಿ ಎಲ್ಲ ಹೇಳಿದೆ. ತಂದೆ ತಾಯಿಗಳು ಸರಿಲ್ಲ, ಅವನ ತಂದೆ ತಾಯಿ ಕೂಡ ಸರಿಲ್ಲ, ಯಾರ್ದು ರೈಮಾನ್ಗಳು ಇಬ್ಬರದ್ದು ಹೇಳ್ದೇನೆ. ಯಾವುದೇ ಕಾರಣಕ್ಕೂ ಅವರು ಬಿಡಲಿಲ್ಲ. ಬೇರಿನ ಪ್ಲೇನ್ ಒಂಜೆನ್ಲ ಬುಡ್ಬುಜಿ ಇಂಗ್ಲೋಡು ಮಸ್ತ್ ಜನ ಒಲ್ಲೇರು. ನಿಖಿಲ ಸುವಾಸನ್ಲ ಇಂಚನೆ ಕೇರ್ತೀನಿ. ಎಂಗ್ಲ ಹಿಂಗಾತು ಉಡಲ್ಲ ಮಸ್ತ್ ಜನ ಉಂಡು. ತುಳುವಲ್ಲಿ ಎಲ್ಲ ಏನಲ್ಲ ಇದಾಡಿ ನನ್ನ ಕೈಗೆ ಇವನು ಸುಮಿತ್ ತಲ್ವಾರಲ್ಲಿ ಇದು ಮಾಡ್ದ. ಆಗ ಬೆರಳು ಕಟ್ಟಾಯಿತು. ಬೆರಳು ಕಟ್ಟಾಗುವಷ್ಟಿಗೆ ಈ ಕಡೆ ಹಿಂದ್ಗಡೆಯಿಂದ ಬಂದು ಇವನು ಪೃಥ್ವಿರಾಜ್ ಕೈಗೆ ಹಾಕಿದ. ಆದಮೇಲೆ ಚಿಂತನೆಯನ್ನು ಎದೆಗೆ ಹಾಕಿದ ತಲ್ವಾರ್ನಲ್ಲಿ. ನನಗೆ ಹಾಕುವಾಗ ರೈಮ್ಗೆ ಅವರು ರವಿರಾಜ್ ಮತ್ತೆ ಅವನು ತಲ್ವಾರಲ್ಲಿ ಇದು ಮಾಡ್ತಾ ಇದ್ದಾನೆ ಆ ಕಡೆಯಿಂದ. ನನಗೆ ಇಬ್ಬರು ಇಲ್ಲಿದ್ರು, ಚಿಂತನ್ ಮತ್ತೆ ಇವನು ಸುಮಿತ್. ಅವರು ಮೂವರು ಆ ಕಡೆ ಇದ್ರು. ಅವರು ರೈಮನನ್ನು ಬಿಡಲೇ ಇಲ್ಲ. ಆದರೆ ನಾನೇನು ಮಾಡಿದೆ ಅಂದರೆ ರೈಮನ್ ಹೊಟ್ಟೆ ಹೇಳಿದೆ, ಇಬ್ಬರು ಸಾಯೋದು ಇದಾಗಿದೆ, ನಾವಿಬ್ಬರು ಕೂಡ ಲಾಯಿಲ ಇಲ್ಲಲ್ಲ ಅಂತ ಹೇಳುವ ಅಂತ. ಆದರೆ ಇಬ್ಬರು ಕೂಡ ನಾವು ಲಾಯಿಲ ಇಲ್ಲ ಅಂತ ಹೇಳಿದೆ. ರೈಮನ್ ಅವನ ಕೊನೆ ಉಸಿರು ಹೋಗೋ ತನಕ ಲಾಯಿಲ ಇಲ್ಲ ಅಂತ ಹೇಳಿದ್ದಾನೆ. ಆದ್ಮೇಲೆ ಅವನು ಆವಾಗ ನಾನು ಈ ಕಡೆಯಿಂದ ಗ್ಲಾಸನ್ನು ಸ್ವಲ್ಪ ಮೇಲ್ ಮಾಡಿದೆ. ಅವ ಈ ಗ್ಲಾಸನ್ನು ಒಡಿ ಮಾಡಿದೆ, ಯಾರು ಸುಮಿತ್ ಒಡಿ ಮಾಡಿದಾಗ ಈ ಕಡೆ ರೈಮನ್ ಲಾಯಿಲ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಮುಖಕ್ಕೆ ತಲೆಗೆಲ್ಲ ತಲವಾರಿಂದ ಆಗಿದೆ. ಆದಮೇಲೆ ಇವರು ಏನು ಮಾಡಿದಂತೆ ಸುಮಿತ್ ಕೇಳ್ತಾನೆ ಆ ಕಡೆ ಇರುವವರಿಗೆ, ಇದು ಅವನು ಸತ್ತಿದ್ದಾನ ಜೀವದಲ್ಲಿ ಇದ್ದಾನಂತ. ಆವಾಗ ಅಲ್ಲಲ್ಲ ಆ ರೈಮನ್ನನ್ನು. ಆವಾಗ ಅವನು ಹೇಳ್ತಾನೆ, ಅವ್ರು ಹೇಳ್ತಾರೆ ಸಾಯಲಿಲ್ಲ ಬದುಕಿದ್ದಾನಂತ. ಆವಾಗ ಇವರೆಲ್ಲರೂ ಏನು ಮಾಡ್ತಾರೆ ಅಂದರೆ ಆ ಕಡೆ ಹೋಗ್ತಾರೆ, ರೈಮನ್ ಇರುವ ಕಡೆ ಹೋಗಿ ಡೋರ್ ತೆಗಿತಾರೆ. ಡೋರ್ ತೆಗೆದು ಎಳೆದು ಹೊರಗೆ ಹಾಕ್ತಾರೆ ರೈಮನನ್ನು. ಹೊರಗಡೆ ಹಾಕಿ ಅವನಿಗೆ ತಲೆಗೆಲ್ಲ ತಲವರಲ್ಲಿ ಇದು ಮಾಡ್ತಾ ಇದ್ದ. ಆಗ ನನ್ನ ಮೊಬೈಲು ಈ ಪಿಕಪ್ ಡ್ಯಾನ್ಸ್ ಬೋರ್ಡ್ ಮೇಲಿತ್ತು. ಆಗ ಮೆಲ್ಲ ಏನು ಮಾಡ್ತಾಯಿದ್ದೆ, ಮೊಬೈಲ್ ತೆಗೆದೆ, ಮೆಲ್ಲ ಕಿಸೆಗೆ ಆಗಿದೆ. ಕಿಸೆ ಹಾಕುವಾಗ ಈ ಕಡೆ ಯಾರೂ ಇರಲಿಲ್ಲ ನನ್ನ ಸೈಡಲ್ಲಿ. ಆಗ ಏನು ಮಾಡ್ತು, ಮೆಲ್ಲ ಡೋರ್ ತೆಗೆದೆ. ಆವಾಗ ಓಡುವಾಗ ಹಿಂದ್ಗಡೆಯಿಂದ ರವಿರಾಜ್ ಬೆನ್ನಾಡ್ತಾ ಬಂದ. ಅವನು ಮತ್ತು ದೀಪ ಇಬ್ಬರು ಇದ್ದರು, ಒಂದು ಬೆನ್ನಿಗೆ ಹಾಕಿದ್ರು. ಆವಾಗ ಆದರೂ ನಾನು ಅಲ್ಲಿ ನಿಲ್ಲಿಲ್ಲ. ಅಲ್ಲಿ ತೋಟ ಗುಡ್ಡ ಇದೆಲ್ಲಿತ್ತು, ಅಲ್ಲಿ ಓಡಿದೆ. ಓಡುವಾಗ ಅಲ್ಲಿ ತುಂಬ ಗುಡ್ಡೆಯಲ್ಲಿ ಬಿದ್ದು ಅಲ್ಲಿ ಎಷ್ಟು ಕಷ್ಟಪಟ್ಟಿದೆ ನನಗೆ ಗೊತ್ತಾಗಿ. ತುಂಬ ಕಷ್ಟಪಟ್ಟು ಮತ್ತೆ ಹೀಗೆ ಕಾಲ್ ಲಿಸ್ಟ್ ತೆಗುವಾಗ ಆವಾಗ ರಾಜಿಕ್ ಮತ್ತು ಮುಸ್ತಾನಿದ್ದು ನಂಬರ್ ಇತ್ತು. ಕಾಲ್ ಮಾಡಿ ಆವಾಗ ಅವರಿಗಿಬ್ಬರಿಗೆ ತಿಳಿಸಿದ ಘಟನೆಯನ್ನು. ತಕ್ಷಣ ಅಲ್ಲಿ ಮತ್ತು ಅವರೆಲ್ಲ ಬಂದರು. ಅವರನ್ನು ಕೊಲ್ಲಿಕ್ಕೆ ಏನಂದರೆ ಇವರೆಲ್ಲ ಯಾರಂದರೆ ಈ ದೀಪಕ್ ಮತ್ತು ಸುಮಿತ್ ಮತ್ತು ಚಿಂತನ್ ಅವರೆಲ್ಲ, ರವಿರಾಜ್ ಅವರೆಲ್ಲ ಏನಂದರೆ ಅಲ್ಲಿ ನಮ್ಮ ಮನೆ ಹತ್ರ ನಿಶಾಂತ್ ಮನೆ ಉಂಟು, ನಿಶಾಂತ್ ಎಂಬವರ ಮನೆ ಉಂಟು. ಅಲ್ಲಿ ಬರ್ತ್ಡೇ ಪಾರ್ಟಿಗೆಲ್ಲ ಈ ಭರತ್ ಕುಂಡೇಲ್ ಅಲ್ಲಿಗೆ ಬರ್ತಾ ಇದ್ದ. ಅವನೊಟ್ಟಿಗೆಲ್ಲ ಇವರದ್ದು ಗ್ಯಾಂಗ್ ಎಲ್ಲ ಇರೋದು ಅವನೊಟ್ಟಿಗೆನೆ. ಅವನು ಈ ಥರ ಎಲ್ಲ ಮಾಡಿಸಿದ್ದು 100% ಅದರಲ್ಲಿ ಗೊತ್ತಾಗ್ತದೆ ನಿಮಗೆ. ಮತ್ತು ಅವನು ಕೂಡ ತೇಜು ಎಂಬವನು ಕೂಡ ಇದರಲ್ಲಿ ಶಾಮೀಲಾಗಿದ್ದಾನೆ. ನಾವು 3 ವರ್ಷ ಆಯಿತು ಈ ವೈಗೆ ಕೆಲಸ ಹೋಗಿ. ನಾನು ರೈಮನೆಲ್ಲ ಒಟ್ಟಿಗೆ ಇರೋದು. ಮತ್ತು ನಾನು ಮತ್ತು ದೀಪಲ್ಲ ಈ ಬಂಟ್ವಾಳದಲ್ಲಿ ಈ ತುಂಬ ವರ್ಷ ಒಟ್ಟಿಗೆ ಕೆಲಸ ಮಾಡಿದ್ದು. ತುಂಬ ಅಂದರೆ ಒಂದು 4-5 ವರ್ಷ ಅಲ್ಲಿ ಗಾರೆ ಕೆಲಸ ಎಲ್ಲ ಮಾಡ್ತಾಯಿದ್ವಿ. ಸಾರ್ನೆ ಕಲ್ಲು ಕಟ್ಟೋದು ಇದೆಲ್ಲ ಉಂಟಲ್ಲ, ಅದೆಲ್ಲ ಇಬ್ಬರು ಒಟ್ಟಿಗೆ ಎಲ್ಲ ಮಾಡ್ತಾಯಿದ್ವು. ಅಲ್ಲಿ ಆವಾಗ ಜಗ್ಗು ಕಂಟ್ರಿ ತೆಗಿತಾ ಇದ್ದ ಈ ಪ್ರಕಾಶ್ ಅಲ್ಲಿ ಇಂಜಿನಿಯರ್ ಬಂಟ್ವಾಳದ್ದು. ಅವರೊಟ್ಟಿಗೆ ಹೇಳಿದ್ದಾನೆ, ಯಾರು ಜೀಪ್ ಹೇಳಿದ್ದಾನೆ,
ಇದು ಸುಹಾಸ್ ನೀವು ಹತ್ಯೆ ಮಾಡಿದ್ದೀರಲ್ಲ, ಅದರ ಪ್ರತೀಕಾರ ಇದು. ನೀವು ಬ್ಯಾರಿಗಳೆಲ್ಲ ಹಿಂದೆ ಬಂದು ಹಿಂದೂಗಳನ್ನು ಕೊಲ್ಲುದು. ಆದರೆ ನಾನು ಮತ್ತು ರೈಮನು ಇಬ್ಬರ ಯಾವುದರಲ್ಲಿ ಇಲ್ಲ. ನಾವು ಎಲ್ಲ ಅಲ್ಲಿ ನಮ್ಮ ಊರಿನ ಹಿಂದೂಗಳ ಬೇಕಾದ ಕೇಳಿ ಎಲ್ಲರೊಟ್ಟಿಗೆ ಅಲ್ಲಿ ಆಟ ಆಡ್ತಾ ಎಲ್ಲರೊಟ್ಟ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಒಟ್ಟಿಗೆ ಇದ್ದದ್ದು. ಅಲ್ಲಿ ನಮ್ಮ ಊರಲ್ಲಿ ಈದ್ ಮಿಲಾದ್ ಆಗುವಾಗ ಅಲ್ಲಿ ಬೇಕಾದ್ರೆ ನೋಡಿ, ಬೇಕಾದ್ರೆ ವಿಡಿಯೋ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಇರ್ಬೋದು. ಅಲ್ಲಿ ಈದ್ ಮಿಲಾದ್ ಹಿಂದೂಗಳು ನಮಗೆ ಸಿಹಿ ತಿಂಡಿಯನ್ನು ಕೊಟ್ಟಿದ್ದು ನೋಡ್ಬೋದು. ಮತ್ತು ಅವರದ್ದು ಸಾರದೋಸ್ತ ಆಗ್ತದೆ, ಚೌತಿ ಆಗ್ತದೆ. ನಮ್ಮವರು ಕೂಡ ಸಿಹಿ ತಿಂಡಿಯನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಅಲ್ಲಿ ಆ ಥರ ಏನಿಲ್ಲ. ಇದೇನಂದ್ರೆ ಅಲ್ಲಿ ನಾವು ಸೌಹಾರ್ದತೆಯಿಂದ ಇರೋದು. ಇದನ್ನು ಈ ಭರತ್ ಕುಂಬ್ಳೆಗೆ ನೋಡ್ಲಿಕ್ಕೆ ಆಗಲಿಲ್ಲ ಅಲ್ಲಿ. ಅದಕ್ಕೆ ಈ ಥರ 100% ಮಾಡಿದ್ದು ಇಲ್ಲ. ಅವನಿಗೆ ಹೇಳಲಿಕ್ಕೆ ಚಾನ್ಸೇ ಇಲ್ಲ. ಯಾಕೆಂದ್ರೆ ಆ ಥರ ಅವನು ಹಿಂದೆ ನೋಡ್ತಾ ಇದ್ದ, ಡೋರಿಂದ ಹೊರಗಡೆ ನೋಡ್ತಾ ಇದ್ದ. ಒಮ್ಮೆಲೆ ಬಂದು ಅವನ ಮುಖಕ್ಕೆ ಬಿದ್ದಾಗಿದೆ. ಆವಾಗ ಅವನು ಬೊಬ್ಬೆನೆ ಆಗ್ತಿದ್ದ. ಆವಾಗ ನನಗೆ ಶಾಕ್ ಆಯ್ತು, ಇವನೇ ಯಾಕೆ ಬೊಬ್ಬೆ ಆಗ್ತಾನೆ. ನಾನು ರೈಮ್ನ ಮುಖ ನೋಡುವಾಗ ಅವನ ರಕ್ತ ಎಲ್ಲ ಇಡೀ ನನ್ನ ಮುಖದಲ್ಲಿ ಇಡೀ ಹೋಗ್ತಾ ಇತ್ತು. ಆವಾಗ ನಾವು ಬೊಬ್ಬೆ ಆಗ್ತೀವಿ, ಬೇಡ ನಮ್ಮನ್ನು ಏನು ಮಾಡಬೇಡಿ, ನಾವು ಯಾವುದರಲ್ಲಿ ಇಲ್ಲ. ದೀಪನೊಟ್ಟೆ ಸತ್ಯವಾಗಿ ದೀಪನೊಟ್ಟೆ ಎಷ್ಟು ಬೇಡಿದ್ದೇನೆಂದರೆ ನನಗೆ ಅದು ಈ ಹೇಳಿ ಕೂಡ ಆಗ್ತದೆ. ಅಷ್ಟು ನೋವಾಗ್ತಿದ್ದು ಮನಸ್ಸಿಗೆ. ಒಟ್ಟಿಗೆ ಇದ್ದದ್ದು ನಾವು, ದೀಪಕ್ ನಾವಲ್ಲ, ಒಂದು ರೈಮಾರ್ ಒಟ್ಟಿಗೆ. ಅವನು ಯಾವುದರಲ್ಲಿ ಇಲ್ಲ. ಕುಂಡೆಯಲ್ಲಿ 100% ಇದರಲ್ಲಿ ಇದ್ದಾನೆ. ಮತ್ತು ಬೇರೆಯವರದ್ದು ಕೂಡ ಕೈವಾಡಗಿರ್ಬೋದು. ಇದನ್ನೆಲ್ಲರೂ ತನಿಖೆ ಮಾಡಬೇಕು. ತನಿಖೆ ಮಾಡಿ ಎಲ್ಲರನ್ನು ಇದರ ಆರೋಪಿಗಳು ಯಾರಿದ್ದಾರೆ ಎಲ್ಲರನ್ನು ಪತ್ತೆ ಹಚ್ಚಬೇಕು. ನ್ಯಾಯ ಇಬ್ಬರಿಗೂ, ನನಗೆ ಮತ್ತು ರೈಮಾನ್ಗೆ ಇಬ್ಬರಿಗೂ ನ್ಯಾಯ ಸಿಗಬೇಕು ಮಾಡಬೇಕು. ಇಲ್ಲಾಂದರೆ ನೋಡಿ ಸತ್ಯವಾಗಿ ಹೇಳ್ತೇನೆ, ಇವತ್ತು ನಾನು ಈ ಸ್ಥಿತಿಯಲ್ಲಿದ್ದೇನೆ. ನ್ಯಾಯ ಸಿಗಬೇಕು ಸರ್ಕಾರಕ್ಕೆ ನನಗೂ ಮತ್ತು ರೈಮಾನಿಗೆ, ಫಸ್ಟ್ ಆಫ್ ಆಲ್ ರೈಮಾನಿಗೆ, ಅವನಿಗೂ ನನಗಿಬ್ಬರಿಗೂ ನ್ಯಾಯ ಬೇಕು. ನ್ಯಾಯ ಕೊಡಬೇಕು. ಯಾರೇ ಆರೋಪಿ ಆಗಿರಲಿ, ಭರತ್ ಕುಂಬಳೆ ಆಗಲಿ, ಅಷ್ಟೇ ದೊಡ್ಡವನಾಗಲಿ, ಎಲ್ಲರನ್ನು ಹಿಡಿದು ಕೊಲೆಗಾಗಬೇಕು. ಮತ್ತು ಎಲ್ಲರೊಟ್ಟಿಗೆ ಒಂದು ಪ್ರೀತಿ. ಯಾರು ಹೋದ್ರು ಕೂಡ ಆ ನಗಡಿ, ಆ ಮಾತಾಡಿ ಎಲ್ಲರಿಗೂ ಒಂದು ಪಾಪದ ಹೆಣ್ಮಕ್ಳಿಗೆ ಮದುವೆಗೆ ಎನ್ನುವ ಹಣ ಇಲ್ಲದ್ರೆ ಅವನ ಕಲೆಕ್ಷನ್ ಎಲ್ಲ ಈ ಗ್ರೂಪಲ್ಲಿ ಆಗ್ತಾ ಇದ್ದ, ನಮ್ಮ ಗ್ರೂಪಲ್ಲಿ. ಮತ್ತು ಅವನಟ್ಟು ಈಗ ಯಾರಾದರೂ ಒಂದು ಕಷ್ಟ ಹೇಳಿ ಹೋದರೆ ಅವನು ಖಾಲಿ ಕಲಿಸಿದ ಮಗನೆಲ್ಲ, ಅವ್ರಿಗೆ ಬೇಕಾದನ್ನು ಏನು ಅವ್ರಿಗೆ ಇದಾಗಬೇಕು ಅವನಿಂದ ಎಲ್ಲ ಮಾಡ್ತಾ ಇದ್ದ, ಹೆಲ್ಪ್ ಮಾಡ್ತಾ ಇದ್ದ ತುಂಬ. ಮತ್ತು ಅಲ್ಲಿ ಹಿಂದೂಗಳಿಗಾಗಲಿ ಮುಸ್ಲಿಮರಿಗೆ ಯಾರಿಗೂ ಅವ್ರ ಮೇಲೆ ದೇಶ ಏನು ಇರಲಿಲ್ಲ, ಅವನಿಗೂ ಇರಲಿಲ್ಲ. ಅದು ಈ ಥರ ಯಾಕೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಉಂಟು ಅವನು ಅಲ್ಲಿ ಸ್ನೇಹಿತರೆಲ್ಲ ಅಲ್ಲಿ ಒಟ್ಟಿಗೆ ನೋಡ್ತಾ ಇದ್ದಾನೆ, ಅಲ್ಲಿ ಹೋಗ್ತಾ ಇದ್ದಾನೆ. ಮತ್ತು ಇವನು ಕೂಡ ಅಲ್ಲಿ ಸಿಕ್ಕಿದ ಎಲ್ಲರೊಟ್ಟ ಮಾತಾಡುವನು ರೈಮಾನ್. ಏನಿರಲಿಲ್ಲ ಅಲ್ಲ, ಆ ಥರ ಇದ್ರೆ ಅವನು ಹೋಗೋನಲ್ಲ. ಅವನಿಗೆ ಹೆದರಿಕೆ ಜಾಸ್ತಿ ಪಾಪ. ಅವನ ತಾಯಿ ಕೂಡ ಹಾಗೆ. ಅವನು ಈ ಲಾಸ್ಟ್ ಟ್ರಿಪ್ಪೆಲ್ಲ ಲೇಟ್ ಆದರೆ ಮನೆಗೆ ಬರಲಿಕ್ಕೆ, ಈ ಗಾಡಿಗೆಲ್ಲ ಇರ್ತದಲ್ಲ, ಆವಾಗ ಲೇಟ್ ಆದರೆ ಅವನ ತಾಯಿ ಮಲಗ್ತಾ ಇರಲಿಲ್ಲ. ಎಷ್ಟು 12 ಗಂಟೆ ಆದರೂ ಕೂಡ ಅವನ ತಾಯಿ ಇವನನ್ನು ಕಾಯ್ತಾ ಇದ್ರು, ಯಾವಾಗ ಬರ್ತಾನೆ ಮಗ, ಯಾವಾಗ ಬರ್ತಾನೆ ಅಂತ. ಅದೇ ಇವರು ಎಲ್ಲರೂ ನಮ್ಮ ಒಟ್ಟಿಗೆ ಇದ್ದವರು, ಈ ಸುಮಿತಾ ಆಗಲಿ ದೀಪಕ್ ಆಗಲಿ ಎಲ್ಲರೂ ಅಲ್ಲಿ ಕಾವೇಶ್ವರ ಟೌನಲ್ಲಿ ನಾವೆಲ್ಲ ಒಟ್ಟಿಗೆ ಆಟಲ್ಲ, ಅಲ್ಲಿ ಮ್ಯಾಚೆಲ್ಲ ಆಗ್ತಾಯಿತ್ತು. ಅಲ್ಲಿಗೆಲ್ಲ ಸುಮಿತಲ್ಲ, ಸುಮಿತಿ ಅಂದರೆ ನಮ್ಮ ಊರಿನವನಲ್ಲ, ಅವನು ಧನ್ಪೂಜೆ ಅವನು. ಅಲ್ಲಿಗೆ ಬಂದು ಆ ಯುವಕರನ್ನೆಲ್ಲ ಪರಿಚಯ ಆಗಿ ಮತ್ತು ಅಲ್ಲಿ ಆಟ ಆಡಲಿಕ್ಕೆಲ್ಲ ಅಲ್ಲಿಗೆ ಬರ್ತಾ ಇದ್ದ, ಎಲ್ಲಿ ಕಾವೇಶ್ವರದಲ್ಲಿ. ಅಲ್ಲಿನ ಯುವಕರನ್ನೆಲ್ಲ ಸ್ವಲ್ಪ ಸೆಳೆತಾ ಇದ್ದ, ಈ ಹಿಂದುತ್ವ ಹೇಳಿ. ಅದೇ ಅವರಿಗೆ ಏನಂತ ಹೇಳಿದ್ರೆ, ಈ ಥರ ಯಾರಿಗೂ ಆಗಲಿಕ್ಕೆ ಬಾರ್ದು. ಈಗ ನೋಡಿ, ಇವತ್ತು ನಾವು ಈ ಥರ ಒಂದು ಘಟನೆ ಆಯಿತು, ರೈಮಾನ್ ಯಾವುದರಲ್ಲಿ ಇಲ್ಲ, ಅವನನ್ನು ಸಾಯಿಸಿ ಈಗ ಅವರನ್ನು ಅರೆಸ್ಟ್ ಮಾಡ್ತಾರೆ. 1 ವರ್ಷ 2 ವರ್ಷ ಜೈಲಿಗೆ ಹಾಕ್ತಾರೆ. ಜೈಲಿಗೆ ಆಗಿ ನೋಡಿ, ಮತ್ತೆ ಅವರನ್ನು 2 ವರ್ಷ ರಿಲೀಸ್ ಆಗ್ತಾನೆ, ಬರ್ತೀನಿ ಅದೇ ಕೆಲಸ ಮಾಡ್ತಾನೆ. ಅವರಿಗೆ ಹಿಂದೆಯಿಂದ ಸಪೋರ್ಟ್ ಸಿಗ್ತದೆ, ಯಾರ್ದು ಈ ಜನರಿಂದ ಸಪೋರ್ಟ್ ಸಿಗ್ತದೆ, ಹಣ ಸಿಗ್ತದೆ. ಅವರು ಮತ್ತೆ ಏನು ಮಾಡ್ತಾರೆ, ಮತ್ತೆ 4-5 ಮಂದಿ ಜನನ್ನು ಸೆಳೆತಾರೆ,
ಮತ್ತೆ ಈ ಪಾಪದವರನ್ನು ಕೊಲ್ಲಿಕ್ಕೆ ನೋಡ್ತಾರೆ. ಇಂಥವ್ರಿಗೆ ಏನು ಮಾಡಬೇಕು ಅಂದರೆ ಜೀವವಾದಿ ಶಿಕ್ಷೆ ಆಗಬೇಕು. ಜೀವವಾದಿ ಶಿಕ್ಷೆ ಆದರೆ ಮತ್ತು ಯಾವುದು ಇಲ್ಲಿ ಈ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಮುಸ್ಲಿಂ ಖಂಡಿತವಾಗಿ ಇಲ್ಲಿ ಗಲಾಟೆ ಆಗಲ್ಲ. ಇದಕ್ಕೆ ಜೀವವಾದಿ ಶಿಕ್ಷೆ ಆಗಲೇಬೇಕು. ಜೀವವಾದಿ ಶಿಕ್ಷೆ ಆಗಲೇಬೇಕು.